ಅಮ್ಮ ಟೀ ಪುಡಿ ಎಲ್ಲಿದೆ ನೋಡು. ಸಕ್ಕರೆ ಡಬ್ಬನು ಕೊಡು. ಅಮ್ಮು ಹಾಲಿಗೆ ಯಾಕೆ ಇಷ್ಟೊಂದು ನೀರು ಹಾಕಿದ್ದಾರೆ? ಅದಿತಿ, ಅಪರೂಪಕ್ಕೆ ನಿಮ್ಮ ಅಕ್ಕಂದ್ರು ಮನೆಗೆ ಬಂದಿದ್ದಾರೆ. ಟೀ ಮಾಡ್ಕೊಳ್ಳೋಣ ಅಂದರೆ ಪುಡಿನೂ ಇಲ್ಲ, ಸಕ್ಕರೆನೂ ಕಮ್ಮಿ ಇದೆ. ಪಕ್ಕದ ಮನೆ ಶಾರದಮ್ಮನ ಮನೆಗೆ ಹೋಗಿ ಸ್ವಲ್ಪ ಈಸ್ಕೊಂಡು ಬಾ, ಆಮೇಲೆ ಕೊಟ್ಟಾಯ್ತು. ಹೋಗಿ ಎಷ್ಟೇ ಅಂತ ಅದೇ ರೀಸನ್ ಹೇಳಿ ಇಸ್ಕೊಂಬರ್ಲಿ. ನಾನಂತೂ ಹೋಗಲ್ಲ. ಲಾಸ್ಟ್ ಟೈಮ್ ಕೊಟ್ಟಿರೋದೇ ಇನ್ನೂ ವಾಪಸ್ ಕೊಟ್ಟಿಲ್ಲ. ಇವಾಗ ಹೋಗಿ ಕೇಳಿದ್ರೆ ಕೊಡ್ತಾರಾ? ನಾನಂತೂ ಹೋಗಲ್ಲ. ನಂಗೆ ಇರಿಟೇಟ್ ಆಗ್ತಿದೆ. ಬೇಕಿದ್ರೆ ಅಂಜನ್ ಕಳಿಸು. ಸೊ ಮಕ್ಕಳು ಬಂದಾಗಲೇ ಹೀಗೆ ಹಾಕ್ಬೇಕಾ ರೀ? ಏನು ಮಾಡೋದೀಗ? ತಲೆ ಕೆಡಿಸ್ಕೋಬೇಡ ಪರಿ, ಏನಾದರೂ ಒಂದು ಮಾಡಿದ್ರಾಯ್ತು. ಅಯ್ಯೋ, ಏನೋ ಒಂದು ಮಾಡಿದ್ರಾಯ್ತು ಅಂದರೆ ನೀರು ಕುಡೀರಿ ಅಂತ ಹೇಳೋಕ್ಕಾಗ್ತಾ? ಮಕ್ಕಳು ಮನೆಗೆ ಬಂದಿದ್ದಾರೆ, ಕಡೇ ಪಕ್ಷ ಒಂದು ಒಳ್ಳೆ ಟೀ ಕಾಫಿನಾದರೂ ಮಾಡ್ಕೊಡೋದು ಬೇಡವಾ? ಭಗವಂತ ಏನಾದರೂ ಒಂದು ದಾರಿ ತೋರಿಸ್ತಾನೆ ಪರಿ. ಅಕ್ಕ, ಏನೇ ಇದು? ಮನೇಲಿ ಅಕ್ಕಿ ಬೇಳೆ ಡಬ್ಬ ಎಲ್ಲ ಖಾಲಿ ಖಾಲಿ ಇದೆ. ಹೌದಮ್ಮ, ಮನೇಲಿ ದಿನಸಿ ಐಟಮ್ ಏನೂ ಇಲ್ಲ, ಖಾಲಿ ಆಗಿದೆ ಅನ್ಸುತ್ತೆ. ದುಡ್ಡಿಲ್ದೆ ಒಡ್ದಾಡ್ತಿರ್ಬೋದೇನೋ. ಅಪ್ಪ ಈ ತಿಂಗಳು ದಿನಸಿನ ತರಿಸಿಲ್ಲ ಅನ್ಸುತ್ತೆ. ಅದಕ್ಕೆ ಎಲ್ಲ ಡಬ್ಬಿನೂ ಖಾಲಿ ಆಗಿರ್ಬೇಕು. ಅಕ್ಕ, ನೀನೇನೋ ಯೋಚನೆ ಮಾಡಬೇಡ, ನಾನು ಏನಾದರೂ ಒಂದು ಮಾಡ್ತೀನಿ. ನಿಮಿಷ ಇರು. ಏನಮ್ಮ ಇದು? ದಿನಸಿ ಸಾಮಾನೆಲ್ಲ ಆರ್ಡರ್ ಮಾಡಿದ್ದೀನಿ, ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ. ಗುಡ್ ಅಮ್ಮ, ಒಳ್ಳೆ ಕೆಲಸ ಮಾಡಿದೆ. ಅಕ್ಕ, ಈಗ ಸದ್ಯಕ್ಕೆ ಇದರಲ್ಲೇ ಟೀ ಮಾಡ್ಬಿಡು. ಅದಿತಿ, ನಿನ್ ಎಜುಕೇಶನ್ ಏರ್ಗೋ ಬಂತು? ಅಕ್ಕ ಸೂಪರ್ ಆಗಿದೆ. ಈ ಸರಿ ಕಾಲೇಜಲ್ಲಿ ನಾನೇ ಟಾಪರು. ಆಗ್ತಾಳೆ, ಹೀಗೆ ಆದ್ರೆ ಪಾಪರ್ ಆಗ್ತಾಳೆ. ಯಾಕಮ್ಮ ಆ ಥರ ಮಾತಾಡ್ತಿದ್ಯಾ? ಅವಳು ಟಾಪರ್ ಆದ್ರೆ ನಮ್ಗೆಲ್ಲ ಖುಷಿನೇ ಅಲ್ವಾ? ಹ್ಞೂ ಕಣೆ, ಅವಳು ಓದಿದ್ರೆ ತಾನೇ ಟಾಪರ್ ಆಗೋದು. ಯಾಕಮ್ಮ, ಅವಳು ಓದ್ತಿಲ್ವಾ? ಓದ್ತೀನಿ ಅಂತ ಪುಸ್ತಕ ಏನೋ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೋತಾಳೆ. ಹಾಳಾದ್ದು ಆ ಮೊಬೈಲ್ನ ನೋಡ್ಕೊಂಡು ಕೂತಿರ್ತಾಳೆ. ಇಲ್ಲ ಏನೋ ಯೋಚನೆ ಮಾಡ್ತಾ ಆಕಾಶನ ದೃಷ್ಟಿ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಇದು ಸಾಲದು ಅಂತ ಅದೇನೋ ನಾಟಕ ಮಾಡ್ತೀನಿ ಅಂತ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದಾಳೆ. ಯಾಕದಿತಿ, ಸರಿಯಾಗಿ ಓದ್ಕೊಂತಿಲ್ವಾ ನೀನು? ಓದೋದ್ ಬಿಟ್ಟ ಬೇರೆ ಏನ್ ಕೆಲಸ ಇದೆ ನಿನ್ಗೆ? ಅಕ್ಕ, ಬರೀ ಓದೋದಷ್ಟೇ ಮುಖ್ಯ ಅಲ್ಲ, ಎಲ್ಲಾನು ಕಲ್ತಿರ್ಬೇಕು. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕಲ್ತಿದ್ರೆ ಯಾವಾಗಾದ್ರೂ ಯೂಸ್ ಆಗುತ್ತೆ. ಲೈಫಲ್ಲಿ ಎಲ್ಲಾನು ಕಲ್ತಿರ್ಬೇಕು. ಯಾವ್ದು ಯಾವಾಗ ಯೂಸ್ ಆಗುತ್ತೆ ಹೇಳಕ್ಕಾಗಲ್ಲ ನೋಡು. ನೋಡು ಆರ್ತಿ, ಇವಳು ಅದೇನೋ ನಾಟಕ ಗೀಟ್ಕ ಅನ್ಕೊಂಡು ಓದಿನ ಕಡೆಗೆ ಗಮನನೇ ಕೊಡ್ತಾ ಇಲ್ಲ. ನಿನ್ನದು ಸ್ವಲ್ಪ ಹೇಳಮ್ಮ ಅವಳಿಗೆ. ಏ ಅದಿತಿ, ಏನದು ನಾಟಕ ಗಿಟ್ಕ ಅಂತ ಇಲ್ಲ? ನಿನ್ಗ್ಯಾರು ಈ ನಾಟಕದ ಹುಚ್ಚಿಡ್ಸಿದ್ದು? ಆರ್ತಿ, ಇವಳು ಇಲ್ಲೇ ಇದ್ರೆ ಹೀಗೆ ಆಡ್ತಿರ್ತಾಳೆ. ಒಂದು ಕೆಲಸ ಮಾಡ್ತೀಯಮ್ಮ, ಇವಳನ್ನ ಸ್ವಲ್ಪ ದಿನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ಆಗ್ಲಾದ್ರೂ ಸರಿ ಹೋಗ್ತಾಳೇನೋ ನೋಡೋಣ. ಹಾ, ನಾನಂತೂ ರೆಡಿ. ಅಕ್ಕನ ಮನೆಗೆ ಹೋಗಕ್ ನಾನಂತೂ ರೆಡಿ. ಅಕ್ಕ ನೀನು ಅಂದ್ರೆ ನಾನು ಈಗಲೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ. ನಾವು 3 ಜನ ಒಟ್ಟಿಗೆ ಹೋಗೋಣ. ನಮ್ಮನೆಗ? ಬೇಡ ಬೇಡ, ಈಗ ಅಲ್ಲಿ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ನೀನ್ ಪದೇ ಪದೇ ನಮ್ಮ ಮನೆಗೆ ಬರಕ್ ಹೋಗ್ಬೇಡ. ನಾನು ಯಾವಾಗ ಬರ್ಬೇಕು ಅಂತ ಹೇಳ್ತೀನಿ. ಹಲೋ ಹಲೋ ಶಿವಣ್ಣ, ಗಿರೀಶ ಮಾತಾಡ್ತಾ ಇರೋದು. ಇವತ್ತು ನಾನು ಬಂದಿದ್ದೀನಿ. ನೀವು ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ಅಲ್ಲಪ್ಪ, ನನ್ನ ಡ್ಯೂಟಿ ಇರೋದೇ 7 ಗಂಟೆಗೆ.
ನೀನು ನೋಡಿದ್ರೆ 5:15 ಫೋನ್ ಮಾಡಿಬಿಟ್ಟು ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳ್ತಾ ಇದೆಯಲ್ಲ. ನನ್ನ ಡ್ಯೂಟಿ ಇರೋದು 7 ಗಂಟೆಗೆ ಅಂತ ನಿನಗೆ ಗೊತ್ತಿಲ್ವಾ? ಆಗಲ್ಲ ಶಿವಣ್ಣ, ಇವತ್ತೊಂದಿನ ಬೇಗ ಬಂದ್ಬಿಡಿ. ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಸ್ವಲ್ಪ ಬೇಗ ಹೋಗ್ಬೇಕು. ಅಲ್ಲ ಗಿರೀಶ, ಈಗ ಸಡನ್ನಾಗಿ ಬಾ ಅಂದರೆ ಹೆಂಗೆ ಬರೋದಕ್ಕಾಗತ್ತೆ? ಅದು ಅಲ್ಲದೆ ಮನೆಗೆ ನನ್ನ ಮಕ್ಕಳು ಬಂದಿದ್ದಾರೆ, ಅವ್ರನ್ನ ಬಿಟ್ಟು ಹೇಗೆ ಬರೋದಕ್ಕಾಗತ್ತೆ? ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಶಿವಣ್ಣ. ಇವತ್ತೊಂದಿನ ಬೇಗ ಬಂದ್ಬಿಡಿ, ನನಗೆ ಅರ್ಜೆಂಟ್ ಕೆಲಸ ಇದೆ. ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನು ಇಷ್ಟೊಂದು ಕೇಳ್ಕೊತಾನೆ ಇರಲಿಲ್ಲ. ಸರಿ ಕಣಪ್ಪ, ಆಯ್ತು ಬರ್ತೀನಿ. ರೀ ಬರೀ ಗಾಡಿ ಬಿಳಿಲಿ ಹೇಳೋದೆ ಮರ್ತ್ಬಿಟ್ಟೆ. ಆರತಿ ಅಮ್ಮ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಅವ್ರ ಚೆನ್ನಾಗಿ ನೋಡ್ಕೊ. ನಾನು ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ 7 ಗಂಟೆಗೆ ಬರ್ತೀನಿ. ಅಯ್ಯೋ ಅದಲ್ಲ ರೀ, ನೀವು ಹೋಗ್ಬೇಕಾಗಿರೋದು 7 ಗಂಟೆಗಲ್ವಾ? ಹೌದು, ಡ್ಯೂಟಿ ಇರೋದು 7 ಗಂಟೆಗೇನೆ. ಆದರೆ ಆ ಡೇ ಡ್ಯೂಟಿ ವಾಚ್ಮೆನ್ನು ಎಲ್ಲಿಗೋ ಹೋಗ್ಬೇಕಂತೆ. ಅದಕ್ಕೆ ಬೇಗ ಬಾ ಅಂತ ಮೇಲಿನ ಮೇಲೆ ಫೋನ್ ಮಾಡ್ತಾ ಇದ್ದಾನೆ. ಸೊ ನಾನು ಹೋಗಿ ಬರ್ತೀನಿ, ನಿನ್ನ ಮಕ್ಕಳನ್ನ ವಿಚಾರಿಸ್ಕೊ. ಅಯ್ಯೋ ಜೋಪಾನ ರೀ, ಅವರಿಬ್ರು ಅದೇ ನಮ್ಮ ಆರತಿ ಮತ್ತೆ ಅಮ್ಮ ಮೇನ್ ಗೇಟಿಂದಾನೆ ಒಳಗಡೆ ಹೋಗೋದು. ನೀವು ಸ್ವಲ್ಪ ಜೋಪಾನ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಅದನ್ನೆಲ್ಲ ನಾನು ಸಂಭಾಳಿಸ್ತೀನಿ. ಸರಿ, ನಾನು ಬರ್ತೀನಿ. ಮುಖಂದ, ನೀನು ಆರ್ತಿ ಇಬ್ರು ಇದ್ಬಿಟ್ಟು ಹೋಗಿ, ನಾನು ಡ್ಯೂಟಿ ಇದೆ, ಹೋಗಿದ್ದು ಬರ್ತೀನಿ. ಇಲ್ಲಪ್ಪ, ನೀವು ಹೊರಡಿ, ನಾವು ಇನ್ನೊಂದ್ಸತಿ ಫ್ರೀ ಮಾಡ್ಕೊಂಡು ಬರ್ತೀವಿ. ಇರಬಹುದಲ್ಲ ಮಗಳೇ, ಏನು ಅರ್ಜೆಂಟು? ಅರ್ಜೆಂಟ್ ಅಂತ ಏನಿಲ್ಲಪ್ಪ, ಸಡನ್ ಆಗಿ ಬಂದ್ವಲ್ವಾ, ಇನ್ನೊಂದ್ಸತಿ ಫ್ರೀ ಮಾಡ್ಕೊಂಡು ಬರ್ತೀವಿ. ಸರಿ, ಹಾಗಾದ್ರೆ ನಿಮ್ಮ ಇಷ್ಟ, ನಾನು ಬರ್ತೀನಿ. ಇದೆಲ್ಲ ಮೆಸ್ ಪಾತ್ರೆಗಳಲ್ವಾ? ಇದೆಲ್ಲ ಮನೇಲಿ ಹಾಕಿದೆ, ಮೆಸ್ಸಲ್ಲಿ ಇರ್ಬೇಕಿತ್ತಲ್ವಾ? ಹಲೋ, ಕ್ಷಮಿಸಿಮಾ, ಹಾಗೆ ಮಾತ್ರ ಹೇಳಬೇಡಿ ಮೇಡಮ್. ಇವತ್ತು ಯಾಕೋ ಬೆಳಗ್ಗೆಯಿಂದ ಬೆನ್ನು ತುಂಬ ನೋವಾಗ್ತಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ನಾಳೆಯಿಂದ ಸಮಯಕ್ಕೆ ಸರಿಯಾಗಿ ಬಂದ್ಬಿಡ್ತೀನಮ್ಮ, ಬೇಡ ಅಂತ ಮಾತ್ರ ಹೇಳಬೇಡಿ ದಯವಿಟ್ಟುಮ್ಮ. ಇದೊಂದೇ ಒಂದು ಸಲ ನನ್ನನ್ನು ಕ್ಷಮಿಸ್ಬಿಡಿಮ್ಮ. ಅಮ್ಮ, ಯಾರ ಹತ್ರ ನೀನು ಅಷ್ಟೊಂದ್ಸಲ ಕ್ಷಮೆ ಕೇಳ್ತಿದ್ದೆ? ಯಾರ ಹತ್ರ ಅಮ್ಮ ಕ್ಷಮೆ ಕೇಳ್ತಿದ್ದೆ ನೀನು? ಅಮ್ಮ, ನೀನು ಯಾವಾಗ ಬಂದೆ? ಇಲ್ಲೇ ಇದೆಯಾ? ನೀನು ಇಲ್ಲೇನು ಮಾಡ್ತಿದ್ಯೆ? ರಾಜ ಹೇಗಿದ್ದಾನೆ? ಅವನು ಹುಷಾರಾಗಿದ್ದಾನೆ ತಾನೇ? ಮಾ, ರಾಜಣ್ಣ ಆರಾಮಾಗೇ ಇದ್ದಾರೆ, ನೀನು ಮಾತು ಮರೆಸ್ಬೇಡ. ನಾನು ಕೇಳಿದ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡು. ಯಾರ ಹತ್ರ ನೀನು ಸಾರಿ ಕೇಳ್ತಿದ್ದೆ? ಓಹೋ, ಅದೇ ಕಣೆ, ಅವರು ನಮ್ಮ ಮಹಿಳಾ ಮಂಡಳಿ ಅಧ್ಯಕ್ಷರು ಶಾಂತಮ್ಮ ಅಂತ. ನೆನ್ನೆ ಮೀಟಿಂಗ್ ಇತ್ತಲ್ಲ, ಎಲ್ಲರನ್ನೂ ಬರಬೇಕು ಅಂತ ಕರೆದಿದ್ರಂತೆ. ನಾನು ಹೋಗೋಕ್ಕಾಗಲಿಲ್ವಲ್ಲ, ನಾಳೆ ಬರ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ಅಮ್ಮ, ನೀನು ನನ್ನ ಹತ್ರ ಏನೂ ಮುಚ್ಚಿಡ್ತಿಲ್ಲ ತಾನೆ? ಅಮ್ಮೋ, ಇದರಲ್ಲಿ ಮುಚ್ಚಿಡೋದೇನಿದೆಯಮ್ಮ? ನಿಜವಾಗ್ಲೂ ಕಣೆ, ಅವರು ನಮ್ಮ ಮಹಿಳಾ ಮಂಡಳಿ ಅಧ್ಯಕ್ಷರು ಶಾಂತಮ್ಮನೇ. ಬೇಕಿದ್ರೆ ನೋಡು, ಫೋನ್ ಮಾಡ್ಕೊಡ್ತೀನಿ, ತಗೋ ಮಾತಾಡು. ಪರವಾಗಿಲ್ಲಮ್ಮ, ಆದರೆ ನೀನು ನಮ್ಮ ನಂಬಿಕೆ ಉಳಿಸ್ಕೋಬೇಕಷ್ಟೆ. ಅಮ್ಮ, ಈಗ ನಮ್ಮ ಮೆಸ್ ಕ್ಲೋಸ್ ಆಗಿದೆಯಾ? ಅದನ್ನು ನಾವು ನಡೆಸ್ತಿಲ್ವಾ? ಯಾಕೆ ಅಮ್ಮ ಹೀಗೆ ಕೇಳ್ತಿದ್ಯಾ? ಮೆಸ್ ಏನಾದರೂ ಮುಚ್ಚಕ್ಕಾಗತ್ತೇನೆ? ಮತ್ತೆ
ಮೆಸ್ ಪಾತ್ರೆಗಳೆಲ್ಲ ಇಲ್ಲೇ ಇದೆ. ನಿನ್ನೆ ಕೇಳ್ತಿರೋದಮ್ಮ, ನಿಜ ಹೇಳು, ಮೆಸ್ ಕ್ಲೋಸ್ ಆಗಿದ್ಯಾ? ಹ್ಞೂ ಕಣೆ, ಮೆಸ್ ನಿಲ್ಲಿಸ್ಬಿಟ್ಟಿದ್ದೀವಿ. ಯಾಕಮ್ಮ ಮೆಸ್ ಮುಚ್ಚುವಂಥದ್ದೇನಾಯ್ತು? ತುಂಬ ದಿನಗಳೇ ಆಗೋಯ್ತು ಅಮ್ಮ, ನೀನು ಹೇಳೋಕ್ಕಾಗಲಿಲ್ಲ ಅಷ್ಟೇ. ಯಾವುದನ್ನಾದರೂ ನಿಲ್ಲಿಸ್ತಿದ್ದೀವಿ ಅಂದರೆ ಅದನ್ನು ಹೇಳೋದು ಕಷ್ಟ ಅಲ್ವಾ, ಅದಕ್ಕೆ ಹೇಳಲಿಲ್ಲ. ನಿನ್ನ ಮಕ್ಳ ಹತ್ರನೂ ಹೇಳ್ಬಾರ್ದು ಅನಿಸ್ತೇನಮ್ಮ. ನಾವು ಅಷ್ಟು ಬೇಗ ಹೊರಗಿನವ್ರಾಗ್ಬಿಟ್ವಾ? ಅದರಿಂದ ಅಂಥ ದೊಡ್ಡ ತೊಂದರೆ ಆಗೋಂಥದ್ದೇನೂ ಇರ್ಲಿಲ್ವಲ್ಲೇ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ. ಅದು ಅಲ್ಲದೆ ಇದಕ್ಕಿಂತ ದೊಡ್ಡ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸ್ಬಿಟ್ಟು ಅದನ್ನು ಪಾರಾಗಿ ಬಂದಿದ್ದೀವಿ. ಇದು ಅದ್ರ ಮುಂದೆ ಏನೂ ಇಲ್ಲ ಅಲ್ವಾ, ಅದಕ್ಕೆ ಹೇಳ್ಕೊಳ್ಳಿಲ್ಲ ಅಷ್ಟೇ. ಏನೇ ಆಗಲಿ ನೀನು ಹೇಳ್ಕೋಬೇಕಿತ್ತಮ್ಮ. ಗೊತ್ತಾಗಿದ್ದಿದ್ರೆ ಅದನ್ನು ಮುಚ್ಚದೇ ಇರೋ ಥರ ಏನಾದರೂ ಮಾಡ್ಬೋದಿತ್ತಲ್ವಾ? ಅಮ್ಮೋ, ನೀನು ನಮ್ಮ ಮನೆ ಮಗಳು ಮಾತ್ರ ಅಲ್ಲ, ಈಗ ಇನ್ನೊಬ್ಬರ ಮನೆ ಸೊಸೆ ಕೂಡ ನೀನು. ಈಗ ನಾವು ನಿಮ್ಮ ಹತ್ರ ಕೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ, ಅದು ನಮ್ಗೆ ಇಷ್ಟನೂ ಇಲ್ಲ ಕಣೆ, ಅದು ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಹಾಗಾದರೆ ಮನೆ ಖರ್ಚಿಗೆಲ್ಲ ಏನು ಮಾಡ್ತಿದ್ದೀರಮ್ಮ? ಖರ್ಚು ವೆಚ್ಚ ಎಲ್ಲ ಹೇಗಾಗ್ತಿದೆ? ಅಪ್ಪ ಏನು ಕೆಲಸ ಮಾಡ್ತಿದ್ದಾರಮ್ಮ? ಖರ್ಚು ವೆಚ್ಚಗೇನು ತೊಂದರೆ ಇಲ್ಲ ಅಮ್ಮೋ. 3 ಹೊತ್ತಿನ ಊಟಕ್ಕೆ ತೊಂದರೆ ಆದರೂ 2 ಹೊತ್ತಿನ ಊಟಕ್ಕೆ ಏನೂ ತೊಂದರೆ ಇಲ್ಲ ಕಣೆ. ಪಾಪ ನಿಮ್ಮಪ್ಪ ವಾಚ್ಮೆನ್ ಕೆಲಸ ಮಾಡಿ ಆಟೋ ಟ್ಯಾಕ್ಸಿ ಎಲ್ಲ ಓಡಿಸ್ಕೊಂಡು ಹೇಗೂ ನಮ್ಮನ್ನು ಸಾಕ್ತಾ ಇದ್ದಾರೆ. ಈಗ ನಾನು ಮುಂಚಿನ ಥರ ಮನೇಲಿ ಇರಲ್ಲ ಕಣೆ. ದೇವಸ್ಥಾನದ ಮುಂದೆ ಹೂ ಕಟ್ಟಿ ಮಾರೋದು, ಮನೆಗಳಲ್ಲಿ ಚಾಕರಿ ಮಾಡಿ ಹೇಗೋ ದುಡಿತಾ ಇದ್ದೀನಿ. ಒಟ್ಟಿನಲ್ಲಿ ಯಾರ ಹತ್ರನೂ ದುಡ್ಡುಗೋಸ್ಕರ ಕೈ ಚಾಚದೆ ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಕ್ಕೂ ಆ ಭಗವಂತ ಇದೇ ಥರ ಇಟ್ಟಿದ್ರೆ ಅಷ್ಟೇ ಸಾಕಮ್ಮ. ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಏನು ಕಷ್ಟನೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲಮ್ಮ. ಈ ವಯಸ್ಸಲ್ಲಿ ನೀವ್ಯಾಕೆ ಕೆಲಸ ಮಾಡಬೇಕು? ನಿಮ್ಗೆ ಮಕ್ಕಳು ಅಂತ ನಾವಿನ್ನೂ ಬದುಕಿದೀವಿ. ನಾವಿರ್ಬೇಕಾದ್ರೆ ನೀವೆಲ್ಲೂ ಕೆಲಸ ಮಾಡೋ ಅಗತ್ಯ ಇಲ್ಲ. ಇನ್ಮೇಲಿಂದ ನೀನು ಅಪ್ಪ ಎಲ್ಲೂ ಕೆಲಸ ಮಾಡೋ ಹಾಗಿಲ್ಲ. ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ. ಇಂಥ ಮಾತುಗಳೆಲ್ಲ ಆಡ್ಬೇಡ ಅಮ್ಮ. ಇಂಥ ಸಂದರ್ಭಗಳು ಯಾವತ್ತೂ ಬರಬಾರ್ದು ಅನ್ನೋದೇ ನನ್ನ ಕೋರಿಕೆ ಕಣೆ. ಸದ್ಯಕ್ಕೆ ನೀನು ಈ ಸಾಹಸ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಅನಿವಾರ್ಯ ಅಂತ ಅನ್ನಿಸ್ದಾಗ ಬೇಕಿದ್ರೆ ನೋಡೋಣ. ಖುಷಿಯಾಗಿ ಬಂದಿದ್ದೀರಾ, ಖುಷಿಯಾಗಿ ವಾಪಸ್ ಹೋಗಿ. ನಮ್ಮ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಏನೇ ಕೊರತೆ ಇದ್ರೂ ನಾವು ನೆಮ್ಮದಿಯಾಗೇ ಇದ್ದೀವಿ. ದಯವಿಟ್ಟು ಅಮ್ಮ ಈ ವಿಷಯ ವೇದಾಂತ್ಗಾಗಲಿ ಆರ್ತಿಗಾಗಲಿ ಯಾರಿಗೂ ಹೇಳ್ಬೇಡ ಕಣೆ. ಅಮ್ಮ ಏನಮ್ಮ ನೀನು, ಪ್ಲೀಸ್ ನನ್ನ ಮಾತು ಕೇಳು. ಪ್ಲೀಸ್ ಕಣೆ ಅಮ್ಮ. ಸರಿ ಆಯಿತು, ನಂಗೆ ಟೈಮ್ ಆಗ್ತದೆ. ಸರಿ ಬಾ, ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗು. ತಗೊಳ್ಳಿಬ್ರು ಕುಂಕುಮ ಇಟ್ಕೊಳ್ಳಿ. ಹೂ ತಗೋಪ್ಪ. ಹೋಗಿ ಬರ್ತೀವಿ. ಸರಿನಮ್ಮ, ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋ, ಅದು ನಿನ್ನ ಜವಾಬ್ದಾರಿ. ಮಾ ನಾನು ಇದೀನಲ್ಲ, ನಾನಿರ್ಬೇಕಾದ್ರೆ ನಿನ್ನ ಅಕ್ಕನ ಬಗ್ಗೆ ಚಿಂತೆನೆ ಮಾಡಬೇಡ. ಅಕ್ಕ, ನಿನಗೆ ಹುಟ್ಟೋ ಗುಂಡನ ಚೆನ್ನಾಗಿ ನೋಡ್ಕೊ. ಲೇ, ಅದು ಗುಂಡ ಅಲ್ಲ, ಗುಂಡಿ. ಗುಂಡಿ ಎಲ್ಲ ಕಣೆ, ಗುಂಡ. ನಿನಗೆ ಹೇಗೆ ಗೊತ್ತಾಗುತ್ತೆ? ನಿನಗೆ ಗೊತ್ತಾಯ್ತು ಅದು ಗುಂಡಿನೇ ಅಂತ? ನನಗೆ 6 ಸೆನ್ಸ್ ವರ್ಕ್ ಆಗ್ತಿದೆ. ಅದೇ 6 ಸೆನ್ಸ್ ನಂಗೂ ಹೇಳ್ತಾ ಇದೆ, ಅದು ಗುಂಡ ಗುಂಡಿ ಅಲ್ಲ ಅಂತ. ಲೇ, ನಿಂಗೆ ಕಾಮನ್ ಸೆನ್ಸೇ ಇಲ್ಲ, ನೀವು 6 ಸೆನ್ಸ್ ಬೇರೆ. ಸುಮ್ಮನಿರೆ, ನೀನೊಬ್ಳೆ ಈ ಜಗತ್ತಲ್ಲಿ ಬುದ್ಧಿವಂತೆ ಅನ್ನೋ ತರ ಆಡ್ಬೇಡ. ನಿನ್ ಬಂಡವಾಳ ಎಲ್ಲ ನಂಗೆ ಗೊತ್ತು. ಏಯ್ ಸಾಕು ನಿಲ್ಸ್ರೆ ನಿಮ್ ಗುಂಡಿ ಜಗಳ. ಇದೇ ವಿಷಯಕ್ಕೆ ಈ ಮುಂಚೆ ಮನೇಲಿ ದೊಡ್ಡ ರಾದಂತ ಆಗಿದ್ದು ಗೊತ್ತಾ? ಮಾ ನಾವು ಹೋಗಿ ಬರ್ತೀವಿ. ಸರಿನಮ್ಮ, ಬಾಯ್ ಕಂಡ. ಬರ್ತೀವಿ ನಡಿ. ಅಕ್ಕ
ನಾನು ಈ ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ, ಅದರಲ್ಲೇ ಬಂದ್ಬಿಡು. ಯಾಕೆ ನಿನ್ ರಾಣಿಗೆ ಏನಾಗಿದೆ? ಅದ್ರಲ್ಲಿ ಬರ್ತೀನಿ ಅಂದ್ರೆ ಅವ್ರು ಬೇಡ ಅಂತಲ್ಲ? ಹಾಗಲ್ಲ ಅಕ್ಕ, ನೀನ್ ಈಗ ಪ್ರೆಗ್ನೆಂಟ್ ಅಲ್ವಾ, ಎಷ್ಟು ಹುಷಾರಾಗಿದ್ರು ಸಾಲದು. ಸುಮ್ಮನೆ ನನ್ನ ಜೊತೆ ಬಂದಾಗ ರಿಸ್ಕ್ ತಗೊಳ್ತೀಯ, ಆರಾಮಾಗಿ ನೀನ್ ಕ್ಯಾಬಲ್ಲಿ ಬಂದ್ಬಿಡು. ರೌಡಿ ಬೇಬಿನೇ ನನ್ನ ಜೊತೆ ಇರ್ಬೇಕಾದ್ರೆ ನನ್ಗೆ ರಿಸ್ಕ್ ಬರುತ್ತೆ ಹೇಳೋ? ಅಲ್ಲ ಅಕ್ಕ, ಮತ್ತೆ ನೀನು ನನ್ನಿಂದಾನೇ ಏನಾದ್ರು ಆಯ್ತು ಅಂದ್ರೆ? ನೋಡಮ್ಮ, ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಬಾಯ್ ಮುಚ್ಕೊಂಡು ನಡಿ. ಸರಿ ಆಯ್ತು, ನೀನೇ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ನಂದೇನು ಅಭ್ಯಂತರ ಇಲ್ಲ. ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೋಬೇಕು. ಇಷ್ಟು ಗಟ್ಟಿಗೆ ಇಟ್ಕೊಂಡ್ರೆ ಸಾಕ? ಸಾಕು. ಸರಿಮ್ಮ, ಹೋಗಿ ಬರ್ತೀವಿ. ಹೋಗಿ ಬರ್ತೀವಮ್ಮ. ಸರಿ ಕಣ್ರಮ್ಮ, ಹುಷಾರು. ಬಾಯ್. ಹುಷಾರಾಗಿ ಕೂತ್ಕೊ ಮಗಳೇ. ಸರಿ ಅಮ್ಮ. ಬಾಕ ಕೂತ್ಕೋ. ಬಾಯ್. ಆರ್ತಿ ಅಮ್ಮ ಹೇಗಿರ್ಬೇಕು ಅನ್ಕೊಂಡಿದ್ನೋ ಅವರಿಬ್ರು ಹಾಗೇ ಇದ್ದಾರೆ, ಒಂಚೂರು ಬದಲಾಗಿಲ್ಲ. ಅವರಲ್ಲಿ ನಾವು ಓರ್ಗಿತ್ತಿರೋ ಅನ್ನೋ ಭೇದ ಭಾವನೆ ಇಲ್ಲ. ನಾನ್ ದೊಡ್ಡ ಸೊಸೆ, ನಾನ್ ಕಿರಿ ಸೊಸೆ ಅಂತ ಅವ್ರು ಅನ್ಕೊಂಡೇ ಇಲ್ಲ. ಅವರಿಬ್ರು ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಅವ್ರು ಈ ಥರ ಒಟ್ಟಿಗೆ ಹೋಗ್ತಿರೋದನ್ನ ನೋಡಿ ನನ್ನ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮ, ಇವತ್ತು ಅವರಿಬ್ರು ತುಂಬಾ ದಿನ ಆದ್ಮೇಲೆ ಬಂದಿದ್ರು. ನೀನ್ ಒಂದ್ ಮಾತು ಅವ್ರಿಗೆ ಇವತ್ತು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಲೇ ಇಲ್ಲ. ನೀನ್ ಹೇಳಿದಿದ್ರೆ ಅವ್ರಿಬ್ರು ಇವತ್ತು ಇಲ್ಲೇ ಉಳ್ಕೋತಿದ್ರೇನೋ. ಹೌದಮ್ಮ, ನೀನ್ ಅವ್ರನ್ನ ಕಳ್ಸಿ ತಪ್ಪ ಮಾಡ್ಬಿಟ್ಟೆ. ಅವ್ರು ನಮ್ ಜೊತೆ ಒಂದ್ ವಾರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನೂ ಆಗ್ತಿರ್ಲಿಲ್ಲ. ಆಮೇಲೆ ಅವರು ಬೇಕಾದಾಗ ಅವ್ರ ಮನೆಗೆ ಹೋಗ್ತಿದ್ರು. ಅವರಿಬ್ರು ಇಲ್ಲೇ ಉಳ್ಕೊಳ್ಬೇಕು ಅನ್ನೋ ಆಸೆ ನನಗೂ ಇತ್ತು ಕಣ್ರೆ. ಆದರೆ ಏನು ಮಾಡೋದು, ಅವರಿಬ್ರು ಇಲ್ಲಿ ಉಳ್ಕೊಂಡ್ರೆ ಅವರಿಬ್ಬರು ರಾತ್ರಿ ಮಲಗೋದ್ರಿಂದ ಹಿಡಿದು ಬೆಳಗ್ಗೆ 7ವರೆಗೂ ಎಲ್ಲ ವ್ಯವಸ್ಥೆನೂ ಮಾಡಬೇಕು. ನಮ್ಮನೆ ಪರಿಸ್ಥಿತಿ ನೋಡಿದ್ರೆ ಅಷ್ಟು ಚೆನ್ನಾಗಿಲ್ಲ. ಒಂದಿದ್ರೆ ಒಂದಿಲ್ಲ. ನನ್ನ ಕೈಗೆ ಇನ್ನೂ ಸಂಬಳ ಕೂಡ ಬಂದಿಲ್ಲ. ಆಮೇಲೆ ಅವ್ರ ಮನೆಯಲ್ಲಿ ಹೇಗೆ ಬಳಸ್ತಾರೋ ಅಂಥ ಸೋಪೆಲ್ಲ ನಮ್ಮ ಮನೇಲಿ ಇಲ್ಲ. ಅದಕ್ಕೆ ಯೋಚನೆ ಮಾಡಿದೆ, ನಾವೇ 4 ಜನ ಅಂದರೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದು. ಅವ್ರು ಉಳ್ಕೊಂಡ್ರೆ ಎಲ್ಲ ವ್ಯವಸ್ಥೆ ಮಾಡಬೇಕಲ್ಲ, ಅದಕ್ಕೆ ಹೇಳಕ್ಕೆ ಹೋಗಲಿಲ್ಲ ಕಣ್ರೆ. ಸರಿ ಬಂದರೆ ಒಳಗೆ ಹೋಗೋಣ. ಮೇಡಮ್, ಇಲ್ಲಿ ಅಮೂಲ್ಯ ಮಂಜುನಾಥ್ ಅವ್ರ ಮನೆ ಇದೆನಾ? ಯಾಕಪ್ಪ, ಅವಳು ನನ್ನ ಮಗಳೇ, ಏನಾಯ್ತು? ಮೇಡಮ್, ಈ ಅಡ್ರೆಸ್ಗೆ ರೇಷನ್ ಆರ್ಡರ್ ಮಾಡಿದ್ರು. ಅಣ್ಣ, ಒಂದ್ಸರಿ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ನಮ್ ಭಾವನ್ ಮನೆ ಅಡ್ರೆಸ್ ಇರ್ಬೋದು. ಮಿಸ್ ಆಗಿ ನೀವು ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ಇಲ್ಲ ಮೇಡಮ್, ಇದೇ ಅಡ್ರೆಸ್ ಕೊಟ್ಟರು. ಇಲ್ಲಿ ಅದಿತಿ ಅಂದ್ರೆ ಯಾರು? ನಾನೇ ಅಣ್ಣ. ಇಲ್ಲೊಂದು ಸೈನ್ ಮಾಡಿ ಮೇಡಮ್. ಕೊಡಿ, ನಾನೇ ಸೈನ್ ಮಾಡ್ತೀನಿ. ವಿಕ್ರಾಂತ್, ಇನ್ನೊಂದ್ಸಲ ಫೋನ್ ಮಾಡಿ ಅಪ್ಡೇಟ್ ಏನು ಅಂತ ತಿಳ್ಕೊ. ಆರ್ತಿ ಮೂಲ ಅಲ್ಲೇ ಇದಾರ, ಹೊರಟ್ರ ಏನು ಅಂತ ಕರೆಕ್ಟಾಗಿ ಕೇಳ್ಕೊ. ಸರಿ ಅಗ್ರಜ. ಹಲೋ ಬಾಬಾ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಬರೀ ನೀವು ಒಂದು ನಿಮಿಷ. ಬಾಬಾ, ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದೆ, ನಿಮ್ ಹೆಂಡ್ತಿರ್ಗೆ ಕಾಲ್ ಮಾಡಿ. ಅಗ್ರಜ, ಅಂಜುನು ಸರಿಯಾಗಿ ಯಾಕೋ ವಿಷಯ ಮಾತಾಡ್ತಾ ಇಲ್ಲ. ಮೋಸ್ಟ್ಲಿ ಮನೆಯವ್ರಿಗೆಲ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ.
ಅಂಜುನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂದರೆ ಎಲ್ಲರೂ ನಮ್ಮಲ್ಲಿ ಬೇಜಾರು ಮಾಡ್ಕೊಂಡಿರ್ತಾರೆ.